ಇವತ್ತು ಈವ್ನಿಂಗ್ ನನ್ಗೊಂದು ಟಿಂಡರ್ ಡೇಟ್ ಇದೆ. ಅದೊಂದು ಒಳ್ಳೆಯ ಡೇಟಿಂಗ್ ಆಪ್. ಐ ಥಿಂಕ್ ಯು ಶುಡ್ ಆಲ್ಸೋ ಇನ್ಸ್ಟಾಲ್ ಇಟ್ ಆನ್ ಯೋರ್ ಫೋನ್. ಹಗಲಲ್ಲಿ 10-12 ಗಂಟೆಗಳ ಕಾಲ ನಾವು ಆಫೀಸಲ್ಲೇ ಕಳಿತೀವಿ. ಊರಿನಿಂದ, ಮನೆಯಿಂದ ಅದೆಷ್ಟೋ ದೂರ ಬಂದಿರ್ತೀವಿ. ವೀಕೆಂಡ್ ನಲ್ಲಿ ಒಂದು ಕಾಫಿ, ಡಿನ್ನರ್, ಮೂವಿ ಏನಾದ್ರೂ ಸರಿ, ಸುಮ್ಮನೆ ಓಡಾಡಿದ್ರು ಸರಿ. ಅದಕ್ಕೆಲ್ಲ ಒಂದು ಒಳ್ಳೆಯ ಕಂಪನಿ ಇದ್ರೆ ಅದು ಎಷ್ಟು ಹಾಯ ಅನ್ಸುತ್ತೆ ಅಲ್ಲ. ಆದ್ರೆ ಎಷ್ಟೋ ಸಲ ಆ ತರದ ಫ್ರೆಂಡ್ಶಿಪ್ ನ ನಿಧಾನವಾಗಿ, ಸಹಜವಾಗಿ ಬಳಸ್ಕೊಳ್ಳೋಕೆ ಬೇಕಾದ ಸಮಯ ನಮ್ಗಿರಲ್ಲ. ಅದಕ್ಕೆ ದಿಸ್ ಹೆಲ್ಪ್ಸ್. ಐ ನೋ ಯು ವಿಲ್ ಡೆಫಿನೆಟ್ಲಿ ಆಸ್ಕ್ ಮೀ ಹೌ ಯು ಕ್ಯಾನ್ ಟ್ರಸ್ಟ್ ಅನ್ ಅನ್ನೋನ್ ಪರ್ಸನ್ ಅಂತ. ಬಟ್ why should you trust them? All that you have to do is just go out and meet them. ಅಷ್ಟೇ. ನೀವು ಹೇಳ್ದಾಗೆ ಪರಿಚಯದವರ ಜೊತೆಗೆ ಆ ತರದ ಸಂಬಂಧ ಆಗ್ಬೋದಂತಾನೆ ಇಟ್ಕೊಳ್ಳಿ. ಆದ್ರೆ ಎಷ್ಟೋ ಕಾರಣಕ್ಕೆ ಅದು ಹೆಚ್ಚು ಕಮ್ಮಿ ಆದ್ರೆ, ಅಥವಾ ಅವರಿಂದ ದೂರ ಆಗ್ಬೇಕಾದ್ ಬಂದ್ರೆ, ಜಗಳನೇ ಆದ್ರೆ, ಕೆಲಸ ಮಾಡೋ ಕಡೆ ಹಾಗೇನಾದ್ರೆ ಎಂತ ಕಿರಿಕಿರಿ. ಇದೇ ಕಾರಣಕ್ಕೆ ನಾನು 2-3 ಜಿಮ್ಮು ಬದಲಾಯಿಸಿದೀನಿ. ಇದು ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಆದ್ರೆ ನನ್ಗೆ ಸ್ಟ್ರೇಂಜರ್ಸ್ ಜೊತೆಗೆ ನಾನು ಜಾಸ್ತಿ ಸೇಫ್ ಫೀಲ್ ಮಾಡ್ತೀನಿ. ಸಿಗ್ತೀವಿ, ಮಾತಾಡ್ತೀವಿ, ಇಷ್ಟ ಆದ್ರೆ ಮುಂದುವರಿಸ್ತೀವಿ, ಇಲ್ಲ ಅಂದ್ರೆ ಬಾಯ್ ಹೇಳ್ತೀವಿ. ಅವ್ರಿಗೂ ಮುಲಾಜಿಲ್ಲ, ನನ್ಗೂ ಮುಲಾಜಿಲ್ಲ. ಆದ್ರೆ ಐ ಮೇಕ್ ಶೋರ್ ದಟ್ ವಿ ಶೇರ್ ಅವರ್ ಎಕ್ಸ್ಪೆನ್ಸಸ್. ಯಾವುದೇ ಕಾರಣಕ್ಕೂ ನಾನು ಅವ್ರ ಹತ್ರ ಮಾತ್ರ ಖರ್ಚು ಮಾಡಿಸಲ್ಲ. ಅಂಡ್ ದ್ಯಾಟ್ ಲೀವ್ಸ್ ದ ಕಂಟ್ರೋಲ್ ಇನ್ ಮೈ ಹ್ಯಾಂಡ್. ಆದ್ರೆ ನನ್ಗೆ ಕೆಟ್ಟ ಅನುಭವನೂ ಆಗಿದೆ. ಅದು ಆಗಿದ್ದು ನನ್ನ ಪರಿಚಯಸ್ಥರ ಜೊತೆಗೆ. ಅದಕ್ಕೆ ಯಾವಾಗ ಎದ್ದು ಹೋಗ್ಬೇಕು ಅನ್ನೋದು ಎಲ್ಲಾ ಸಂಬಂಧಗಳಲ್ಲೂ ಮುಖ್ಯ.